ಆತ್ಮೀಯ ಅಂಗವಿಕಲ ಬಾಂಧವರೇ, ನಾನು ನಿಮ್ಮ ನೆಚ್ಚಿನ ಡಾಕ್ಟರ್ ವೆಂಕಟರಮಣ ಸ್ವಾಮಿ. ಎಲ್ಲರಿಗೂ ಸ್ವಾವಲಂಬಿ ಯೂಟ್ಯೂಬ್ ಇಂಡಿಯಾ ಚಾನಲ್ಗೆ ಆಧಾರದ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ವಿಡಿಯೋನಲ್ಲಿ ಅಂಗವಿಕಲರಿಗೆ ಉಪಯುಕ್ತವಾದ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಲು ನಾನು ಇಚ್ಛಿಸುತ್ತೇನೆ. ಆನ್ಯುವಲ್ ಬಜೆಟ್ ಅನೌನ್ಸ್ಮೆಂಟ್ ಆ್ಯಂಡ್ ಪಾಲಿಸಿ ಡೈರೆಕ್ಟಿವ್ಸ್ ಅನ್ನುವಂಥ ಒಂದು ಇದನ್ನು ಯಾರಿಗೆ ಅಂದರೆ ಅಂಗವಿಕಲರ ಕೇರ್ ಗಿವ್ಸನ್ನು ತೆಗೆದುಕೊಳ್ಳುವಂಥವ್ರಿಗೆ ಒಂದು ಜಿಯೋ ನೋಟಿಫಿಕೇಶನ್ಸ್ನ ಮಾಡಿದ್ದಾರೆ. ಈ ಒಂದು ಮಾಹಿತಿಯನ್ನು ನೀವು ಎಲ್ಲೆಲ್ಲ ತೆಗೆದುಕೋಬೋದು ಅಂತಂದರೆ, ಒಂದು ವಿಸಿಟ್ ದಿ ರೆವಿನ್ಯೂ ಡಿಪಾರ್ಟ್ಮೆಂಟ್ DSSPP ಅಂದರೆ revenue.karnataka.go.in ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಸಿಗುತ್ತೆ ಮಾಹಿತಿ. ಈ ಸೈಟ್ನಲ್ಲಿ ನೆಕ್ಸ್ಟು ಇನ್ನೊಂದು ಸೈಟ್ನ ನೀವು ನೋಡೋದಾದರೆ ದ ಸೈಟ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ದಿ ಎಂಪವರ್ಮೆಂಟ್ ಆ್ಯಂಡ್ ಡಿಫ್ರೆಂಟ್ಲಿ ಹೇಬಲ್ಡ್ ಆ್ಯಂಡ್ ಸೀನಿಯರ್ ಸಿಟಿಜನ್ ಸೈಟ್, ಇದರಲ್ಲಿ ಕೂಡ ಈ ಮಾಹಿತಿ ಸಿಗುತ್ತೆ. ಡಿಸ್ಟ್ರಿಕ್ಟ್ ರೆವಿನ್ಯೂ ಆಫೀಸ್, ಅದರೊಳಗೆ ತಹಸೀಲ್ದಾರು ಮತ್ತು DC ಆಫೀಸ್ ಎರಡರಲ್ಲೂ ಕೂಡ ದೊರೆಯುತ್ತೆ. ಈ ಒಂದು ಜಿಯೋನ ನೀವು ಪಡ್ಕೋಬೋದು. ಅಂದರೆ ಅಂಗವಿಕಲರ ಕೇರ್ ಗಿವರ್ಸ್ಗೆ ಏನೇನು ಮಾಹಿತಿ ಪಾಲಿಸೀಸು ಚೇಂಜಸ್ ಆಗಿದೆ ಬಜೆಟ್ನಲ್ಲಿ ಅನ್ನೋದನ್ನು ನೀವು ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ, ಈ ಒಂದು ಮಾಹಿತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.